ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಸಹ ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ಇವತ್ತಿನ ದಿನ ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿಯಲ್ಲಿ ಜೂನ್ 12, 2026 ಶುಕ್ರವಾರದಂದು ಸರಣಿ 86ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಇವತ್ತು ನಿಮಗೆ ಮಾಡಲಿದ್ದೇನೆ. 86ನೇ ಸಾಹಿತ್ಯ ಕೃತಿಯ ಪರಿಚಯ ಶ್ರೀಧರ್ ಗಸ್ತಿ ಅವರು ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀಧರ್ ಗಸ್ತಿ ಅವರು ಬರೆದಿರುವಂತ ಎಲೆಬಾಳೆ ಸುಳಿ, ನಾನವ್ವ ಮತ್ತು ಇತರೆ ನಾಟಕಗಳು, ಮಕ್ಕಳ ನಾಟಕಗಳ ಸಂಕಲನವನ್ನ ಇವತ್ತು ಸಂಕ್ಷಿಪ್ತವಾಗಿ ನಿಮಗೆ ಪರಿಚಯ ಮಾಡಲಿದ್ದೇನೆ. ಈಗಾಗಲೇ ಆಕಾಶವಾಣಿ ಧಾರವಾಡದಿಂದ ಬಿತ್ತಾರವಾಗಿರುವಂತ ಮಕ್ಕಳ ನಾಟಕಗಳು ಇಡೀ ರಾಜ್ಯದ ತುಂಬೆಲ್ಲ ಹೆಸರುವಾಸಿಯನ್ನ ಮಾಡಿವೆ. ಹಾಗೆ ಮಕ್ಕಳ ಶೈಕ್ಷಣಿಕ ಚಟುವಟಿಕೆಯ ಮೇಲೆ ಅಪಾರವಾದ ಪ್ರಭಾವವನ್ನು ಬೀರಿರುವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸೂಕ್ತವಾಗಿರುವಂತಹ ನಾಟಕಗಳಾಗಿವೆ. ಬಾಲ್ಯ ವಿವಾಹ, ಮೌಢ್ಯ ಆಚರಣೆಗಳ ವಿರುದ್ಧ ಮಕ್ಕಳು ಪ್ರತಿಭಟಿಸುವಂತಹ ಚಟುವಟಿಕೆಯನ್ನು ಒಳಗೊಂಡಿರುವಂತಹ ನಾಟಕಗಳು ಇದಾಗಿದೆ. ಶ್ರೀಧರ್ ಗಸ್ತಿ ಅವರು ಈಗಾಗಲೇ ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಈ ಕೃತಿ ನಿರ್ಮಲಾ ಪ್ರಕಾಶನ ಧಾರವಾಡದಿಂದ ಪ್ರಕಟವಾಗಿದೆ. 2025ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 74 ಪುಟಗಳನ್ನ ಹೊಂದಿದ್ದು ₹100 ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಟೆಕ್ನಿಕಲ್ ಪೇಜ್ 22 ಹಾಗೂ ಟೈಟಲ್ 22 ಹಾಗೂ ನಾಟಕಗಳ 74 ಪುಟಗಳನ್ನ ಒಳಗೊಂಡಂತೆ ಕೃತಿ ರಚಿತವಾಗಿದೆ. ಸಂತೋಷ್ ಸಸೇತ್ಲ್ ಅವರು ಸುಂದರವಾದ ಮುಖಪುಟ ವಿನ್ಯಾಸವನ್ನ ಈ ಕೃತಿಗೆ ಬಿಡಿಸಿದ್ದಾರೆ. ಶ್ರೀಧರ್ ಗಸ್ತಿ ಅವರು ಲೇಖಕರಾಗಿ ಅಪಾರವಾದ ಅನುಭವವನ್ನ ಹಾಗೂ ಶಿಕ್ಷಕರಾಗಿ ಅಪಾರವಾದ ಅನುಭವವನ್ನ ಪಡೆದಿದ್ದಾರೆ. ಈಗಾಗಲೇ ಮಕ್ಕಳ ಹಿತೈಷಿ ಎನ್ನುವಂತ ಮಕ್ಕಳ ಮನೋವೈಜ್ಞಾನಿಕ ಕಥಾ ಸಂಕಲನವನ್ನು ರಚಿಸಿದ್ದಾರೆ. ಚಂದ್ರ ಲೇಔಟ್ ಅನ್ನುವಂತ ಕಥಾ ಸಂಕಲನವನ್ನ ಹಾಗೂ ದಿ ಕಪ್ ಟಚ್ಡ್ ಬೈ ದೇವಮ್ಮ ಅನ್ನುವಂತ ಅನುವಾದಿತ ಕೃತಿ, ಕೆಂಡದ ಧೂಳು ಅನ್ನುವಂತ ಕಥಾ ಸಂಕಲನವನ್ನು ಸಹ ರಚಿಸಿದ್ದಾರೆ. ಮಾತುಶ್ರೀ ಜಾನಕಿಬಾಯಿ ರಂಗರಾವ್ ಮುತಾಲಿಕ್ ದೇಸಾಯಿ ಪ್ರಶಸ್ತಿ ಸಹ ಇವರ ಮಕ್ಕಳ ಹಿತೈಷಿ ಕಥಾ ಸಂಕಲನಕ್ಕೆ ದೊರೆತಿದೆ. ಹಾಗೆ ಧಾರವಾಡ ಮಕ್ಕಳ ಸಾಹಿತ್ಯ ಪರಿಷತ್ನಿಂದ ಅಕ್ಷರಶ್ರೀ ಪ್ರಶಸ್ತಿಯು ಸಹ ಇವರಿಗೆ ದೊರೆತಿದೆ. ಮಕ್ಕಳ ಸಾಹಿತ್ಯದಲ್ಲಿ ನಾವು ವಿಶೇಷವಾಗಿ ಈ ಕೃತಿಗೆ ಮುನ್ನುಡಿಯನ್ನ ಜಾಕೀರ್ ನದಾಫ್ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಮುನ್ನುಡಿಯನ್ನ ಬರೆದಿದ್ದಾರೆ. ಬೆನ್ನುಡಿಯನ್ನ ಅಧ್ಯಕ್ಷರು ಗಣಕರಂಗ ಧಾರವಾಡ ಸಿದ್ದರಾಮ್ ಇಪ್ಪರಿಗೆ ಅವರು ಬೆನ್ನುಡಿಯನ್ನು ಬರೆದು ಶುಭ ಹಾರೈಸಿದ್ದಾರೆ. ಈ ಸಂಕಲನ 3 ನಾಟಕಗಳನ್ನ ಒಳಗೊಂಡಿದೆ. ಈಗಾಗಲೇ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದಿಂದ ಪ್ರಕಟಿಸಿರುವಂತಹ ಜೂಬಿ ಅನ್ನುವಂತಹ ಒಂದು ಅನುವಾದ ಕೃತಿಯನ್ನು ಸಹ ಶ್ರೀಧರ್ ಗಸ್ತಿ ಅವರು ಬರೆದಿದ್ದಾರೆ. ಶ್ರೀಧರ್ ಗಸ್ತಿ ಅವರು ಗಾಯಕರಾಗಿ, ನಾಟಕಕಾರರಾಗಿ, ಬರಹಗಾರರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತದ್ದು, ಬರವಣಿಗೆಯಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿರುವಂತಹ ಇವರು ನಾಟಕಗಳನ್ನ ರಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರ ನಾಟಕಗಳು, ಇದರೊಳಗಿರುವಂತಹ 3 ನಾಟಕಗಳು ಸಹ ಆಕಾಶವಾಣಿ ಧಾರವಾಡದಿಂದ ಪ್ರಕಟವಾಗಿವೆ, ಬಿತ್ತಾರವಾಗಿವೆ. ಈ ಶಾಲೆಯ ಮಕ್ಕಳೇ ಅಭಿನಯಿಸಿರುವಂತಹ ನಾಟಕಗಳ ಇದಾಗಿದ್ದು, ವಿಶೇಷವಾಗಿ ಮಕ್ಕಳ ನಾಟಕಗಳನ್ನ ಬರೆಯುವುದು ಅಷ್ಟು ಸುಲಭವಲ್ಲ. ಹಿರಿಯರಿಗೆ ನಾಟಕಗಳನ್ನ ಬರೆಯುವುದು ಸರಳ, ಆದರೆ ಮಕ್ಕಳಿಗೆ ನಾಟಕಗಳನ್ನ ಬರೀಬೇಕು ಅನ್ನುವಂತ ಸಂದರ್ಭ ಬಂದಾಗ ನಾಟಕ ಬರವಣಿಗೆ ಅಷ್ಟು ಸುಲಭದ ಕೆಲಸವಂತೂ ಅಲ್ಲವಲ್ಲ. ಏಕೆಂದ್ರೆ ಅದಕ್ಕೆ ಬಹಳಷ್ಟು ಮಾನಸಿಕ ಸಿದ್ಧತೆ, ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಹಾಗೂ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆಗೆ ಇದು ಪೂರಕವೋ ಅನ್ನುವಂತ ಆಶಯದೊಂದಿಗೆ ನಾಟಕ ರಚಿಸಬೇಕಾಗತ್ತೆ. ಈ ಸಂಕಲನದಲ್ಲಿ ಬಾಲ್ಯ ವಿವಾಹ, ಅಸ್ಪೃಶ್ಯತೆ, ಹೆಣ್ಣು ಮಕ್ಕಳ ಶಿಕ್ಷಣದ ಅವಶ್ಯಕತೆ ಎಷ್ಟಿದೆ, ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ನಾವು ಪ್ರೋತ್ಸಾಹಿಸಬೇಕು ಅನ್ನುವಂಥದ್ದು, ಹಾಗೆ ಸಮಾನತೆಯ ಹಾದಿಯಲ್ಲಿ, ಪ್ರೀತಿಯ ಹಾದಿಯಲ್ಲಿ, ಸಹಕಾರ ಮನೋಭಾವನೆಯಿಂದ, ಮೇಲು ಕೀಳೆನ್ನದೆ ನಾವೆಲ್ಲರೂ ಒಂದೇ ಎಂಬ ಭಾವದಿಂದ ಜೀವಿಸಬೇಕೆನ್ನುವಂತ ಆಶಯದೊಂದಿಗೆ ಇದರೊಳಗಿರುವಂತಹ ನಾಟಕಗಳು ರಚಿತವಾಗಿವೆ. ಇಲ್ಲಿರುವಂತಹ 3 ನಾಟಕಗಳು ಸಹ ತುಂಬಾ ಉತ್ತಮವಾದಂತಹ ನಾಟಕಗಳಾಗಿವೆ. ಅದರೊಳಗೆ 1ನೇ ನಾಟಕ, 3 ನಾಟಕಗಳ ಬಗ್ಗೆ ಇವತ್ತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳ ಹೋಗೋಣ.
ಮೊದಲ ನಾಟಕ ಆಕಾಶವಾಣಿ ಧಾರವಾಡ ನಿಲಯದಿಂದ ಪ್ರಸಾರವಾಗಿರುವಂತ ನಾಟಕ ಎಲೆಬಾಲೆ ಸುಳಿ ನಾನವ ಅನ್ನುವಂಥದ್ದು. ಇದರೊಳಗೆ ಬಾಲ್ಯ ವಿವಾಹವನ್ನ ಪ್ರತಿರೋಧಿಸುವಂಥದ್ದು, ಬಾಲ್ಯ ವಿವಾಹವನ್ನ ಪ್ರತಿಭಟನೆ ಮಾಡಿ ಮಕ್ಕಳು ಯಾವೆಲ್ಲ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ ಅದನ್ನು ತಡಿತಾರೆ ಅನ್ನುವಂಥದ್ದು, ಮಕ್ಕಳ ಗ್ರಾಮ ಸಭೆ, ಮಕ್ಕಳ ಪ್ರವಾಸದಲ್ಲಿ ಆಗುವಂತ ಘಟನೆಗಳು, ಈ ಎಲ್ಲ ಅಂಶಗಳ ಕುರಿತು 8 ದೃಶ್ಯಗಳನ್ನ ಈ ನಾಟಕ ಹೊಂದಿದೆ. ಇದರಲ್ಲಿ ಬರುವ ಪ್ರಮುಖ ಪಾತ್ರಗಳು ಶರತ್, ಕಾಶವ್ವ, ಶರಣ್ಯ, ಸಿದ್ದು ಸರ್, ರಾಜಣ್ಣ, ರಾಜು, ರಾಕಿ ಮತ್ತು ಗಾಯತ್ರಿ ಪಾತ್ರಗಳು ಇದ್ರೊಳಗೆ ಬರ್ತವೆ. ಎಲೆ ಬಾಲೆ ಸುಳಿ ನಾನವ ಅನ್ನುವಂತ ನಾಟಕ ಒಂದು ಮಕ್ಕಳು ಪ್ರವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಮಕ್ಕಳ ಗ್ರಾಮ ಸಭೆಯನ್ನ, ಅಂದ್ರೆ ಗ್ರಾಮ ಸಭೆಯ ಮಹತ್ವ ಹಾಗೂ ಮಕ್ಕಳು ಗ್ರಾಮ ಸಭೆಯ ಮೂಲಕ ಯಾವೆಲ್ಲ ಸಮಸ್ಯೆಗಳನ್ನ ಪರಿಹರಿಸಬಹುದು ಅನ್ನುವಂಥದ್ದನ್ನು ಸಹ ಈ ನಾಟಕದಲ್ಲಿ ನಾವು ಕಾಣಬಹುದು. ಹಾಗೆ ಒಂದು ದಿನ ಮಕ್ಕಳ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಸಿದ್ದು ಸರ್ ಅವರು ಒಬ್ಬ ವೈಚಾರಿಕ ವ್ಯಕ್ತಿಯಾಗಿದ್ರೊಳಗೆ ನಾವು ಕಾಣ್ತೀವಿ. ಹಾಗೆ ಅಲ್ಲಿ ಕೆಲವು ಜಾತಿ ಕಟ್ಟುಪಾಡಿನಲ್ಲಿ, ಇಷ್ಟು ಆಧುನಿಕ ಜೀವನ ಶೈಲಿಯಲ್ಲಿ ಸಹ ಜಾತಿ ಕಟ್ಟುಪಾಡಿನಲ್ಲಿ ನಾವು ವಾಸಿಸ್ತಾ ಇದ್ದೀವಿ, ಅದನ್ನ ಪ್ರತಿರೋಧಿಸದೆ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾ ಇದ್ದೀವಿ. ಆ ಘಟನೆಯನ್ನು ನಾವು ಕಾಣಬಹುದು. ಸಿದ್ದು ಸರ್ ಅವರು ಪೂಜೆ ಮಾಡುವಂತ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆ ಕಾಶ್ಯವನ್ನ ಕರೀತಾರೆ. ಕಾಶ್ಯವ ಹನುಮಂತ ಮೈಲಾರನ್ನ ಕರೆದಾಗ ಅವರು ಕೆಲ ಜಾತಿಯವರು ಅವರು ದೇವಸ್ಥಾನ ಒಳಗ್ ಬರಬಾರ್ದಂತ ಉಳಿದ ವಿದ್ಯಾರ್ಥಿಗಳು ಹೇಳ್ತಾರೆ. ಆದ್ರೆ ಸಿದ್ದು ಸರ್ ಅವರು ಸಹ ನಾನು ಅದೇ ಜಾತಿಗೆ ಸೇರಿದವನು, ನಾನು ಒಳಗ್ ಬಂದೀನಿ, ಅವ್ರು ಯಾಕೆ ಬರಬಾರ್ದು ಅನ್ನುವಂಥದ್ದಂದಾಗ ಪೂಜಾರಿ ಇದನ್ನ ಪ್ರತಿಭಟಿಸ್ತಾರೆ. ನಂತರ ರಾಜಣ್ಣ ಮೇಷ್ಟ್ರು ಬಂದು ಸಮಾಧಾನ ಮಾಡಿ ಸಿದ್ದು ಸರ್ನ ಕರ್ಕೊಂಡು ಹೋಗ್ತಾರೆ. ಇನ್ನು 3 ದಿನ ಪ್ರವಾಸ ಮುಗಿಸ್ಕೊಂಡು ಬಂದಾಗ ಆ ಪ್ರವಾಸದಲ್ಲಿ ಏನಾಗ್ತತೆ, ಅಲ್ಲಿ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ನೀರಿಗೆ ಹೋಗುವಂತ ಸಂದರ್ಭ ಬಂದಾಗ ಒಂದು ಹುಡುಗ ನೀರಿಗೆ ಹರ್ಕೊಂಡು ಹೋಗುವಂತ ಘಟನೆ ಆಗುತ್ತೆ. ನೀರಲ್ಲಿ ಹರ್ಕೊಂಡು ಹೋಗುವಂತ ಘಟನೆ ಆದಾಗ ಇದೇ ಕಾಶವ್ವ ಕಾಪಾಡಿದಾಗ ಅವಾಗ ಇಡೀ ದೃಶ್ಯದಲ್ಲಿ ಆ ಮಕ್ಕಳು 3 ದಿನದ ಪ್ರವಾಸ ಆದ ನಂತರ ಅಲ್ಲಿ ಶಾಲಾ ಮಂತ್ರಿ ಮಂಡಳದಲ್ಲಿ ಚರ್ಚೆ ಆಗುತ್ತೆ. ನೀನ್ ಗೆಲ್ಬೇಕಾದ್ರೆ ನನಗೆ ಅದು ಕೊಡಿಸ್ತೀನಿ, ಚಾಕ್ಲೇಟ್ ಕೊಡಿಸ್ತೀನಿ ಅಂದಿದ್ದಿ, ಕೊಡಿಸಿಲ್ಲ ಅನ್ನುವಂಥದ್ದು. ಅವಾಗ ಪ್ರಧಾನಮಂತ್ರಿ ಗಾಯತ್ರಿ ಹೇಳ್ತಾಳ, ನಾವು ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಆಕಾಂಕ್ಷೆಗಳಿಗೆ ಆಮಿಷಗಳಿಗೆ ಒಳಗಾಗದೆ ಮತ ಹಾಕ್ಬೇಕು. ಹಾಗಾದ್ರೆ ಮಾತ್ರ ಪ್ರಜಾಪ್ರಭುತ್ವ ಗೆಲ್ಲಕ್ಕಾಗದು. ನೀವು ಆ ರೀತಿ ಕೇಳಬಾರದು ಅನ್ನುವಂಥದ್ದು ನಡೀತೆ. ಅಂದ್ರೆ ಮಕ್ಕಳಲ್ಲಿ ಸಹ ಪ್ರಜಾಪ್ರಭುತ್ವದ ಮತದಾನದ ನಿಷ್ಕಲ್ಮಶ ಮನಸ್ಸಿನಿಂದ ಮತ ಹಾಕ್ಬೇಕು, ಒಳ್ಳೆಯ ಮತದಾರರಿಗೆ ಮತ ಹಾಕ್ಬೇಕನ್ನುವಂತ ಆಶಯವನ್ನ ಈ ದೃಶ್ಯದಲ್ಲಿ ಹೇಳ್ತಾರೆ. ಇನ್ನು ದೃಶ್ಯ 3ರಲ್ಲಿ ಪಂಚಾಯಿತಿ ದೃಶ್ಯ ಆಗುತ್ತೆ. ಅಲ್ಲಿ ಪೂಜಾರಿ, ಪಂಚಾಯತ್ ಅಧ್ಯಕ್ಷ ಶರಣ ಪಾಟೀಲು, ರಾಮಪ್ಪ ಗೌಡ, ಹನುಮಪ್ಪ ದೇವರಗುಡಿ ಪೂಜಾರಿ ಇವರೆಲ್ಲ ಸಭೆ ಸೇರಿರ್ತಾರೆ. ಸಭೆ ಸೇರಿದಾಗ ಅಲ್ಲಿ ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಏನಾಗಿರುತ್ತೆ, ಈ ರಾಖಿ ಅನ್ನುವಂತ ವಿದ್ಯಾರ್ಥಿನಿ ನೀರಿಗೆ ಹರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಕಾಶವ್ವ ಹೋಗಿ ಧೈರ್ಯದಿಂದ ಆ ವಿದ್ಯಾರ್ಥಿನ ಕಾಪಾಡಿರ್ತಾಳೆ. ಈ ಕಾರಣಕ್ಕಾಗಿ ಪಂಚಾಯತಿ ಸೇರ್ತಾರೆ. ಪಂಚಾಯತಿ ಸಿದ್ದು ಸರಿ ಗೊತ್ತಾಗುತ್ತೆ ಅದೊಂದು ನೆಪ ಮಾತ್ರ, ಇವರು ಮೂಲ ಕಾರಣ ಏನಂದ್ರೆ ದೇವಸ್ಥಾನಕ್ಕೆ ಅವ್ರನ್ನ ಕರೆದಿದ್ದು ಅಂತೇಳಿ ಇವ್ರಿಗೆ ಗೊತ್ತಾಗುತ್ತೆ. ಅವಾಗ ಪಂಚಾಯತಿಯಲ್ಲಿ ಸಭೆ ನಡೆದಾಗ ಮಕ್ಕಳೇನ ಯಾಕೆ ನೀರಿನ ಕಡೆ ಕರ್ಕೊಂಡು ಹೋಗಿದ್ದೀರಿ, ಅದು ತಪ್ಪು ಅಂತೇಳಿ ಪಂಚಾಯತಿಯವ್ರು ಹೇಳಿದಾಗ ಮಕ್ಕಳು ಹೇಳ್ತಾರೆ, ಇಲ್ಲ ಸರ್, ಅವರು ನಮ್ಮನ್ನು ತುಂಬಾ ಸುರಕ್ಷಿತವಾಗಿ ಕರ್ಕೊಂಡು ಹೋದ್ರು, ಆದ್ರೆ ಆಕೆ ಕಣ್ತಪ್ಸಿ ಈಗ ಹೋಗಿದ್ದಕ್ಕೆ ಇದೆಲ್ಲ ಆಯ್ತು, ಇಲ್ಲಂದ್ರೆ ಅದು ಸಾಧ್ಯನೇ ಆಗ್ತಿದ್ದಿಲ್ಲ ಅನ್ನುವಂಥದ್ದು. ರಾಖಿ ಅವಾಗ ಹೇಳ್ತಾಳೆ, ಇಲ್ಲ ಇದ್ರೊಳಗೆ ತಪ್ಪೇನಿಲ್ಲ, ನಾನು ಸತ್ತೋಗೇ ಬಿಡ್ತಿದ್ದೆ, ನನ್ನ ಕಾಪಾಡಿದ್ದು ಕಾಶವ್ವ, ಆಕಿನ ಬೈಬಾಡ್ರಿ ಅಂತ ಅಂದಾಗ ಅವಾಗ ಏನಾಗುತ್ತೆ, ಪೂಜಾರಿಗೆ ತನ್ನ ತಪ್ಪಿನ ಅರಿವಾದ ನಂತರ ಇಡೀ ಜನಕ್ಕೆ ಕ್ಷಮ ಕೇಳಿ, ಇನ್ಮೇಲೆ ನೀವೆಲ್ಲರೂ ಸಹ ದೇವಸ್ಥಾನಕ್ಕೆ ಬರ್ರಿ, ಎಲ್ಲರೂ ದೇವಸ್ಥಾನಕ್ಕೆ ಒಳಗೆ ಪ್ರವೇಶ ಇದೆ ಅನ್ನೋ ಒಂದು ಸನ್ನಿವೇಶದೊಂದಿಗೆ ಈ ದೃಶ್ಯ ಮುಗಿಯುತ್ತೆ. ಇನ್ನು ದೃಶ್ಯ 4ರಲ್ಲಿ ಸರಸ್ವತಿ ಪೂಜೆ ಸಮಾರಂಭ ಇರುತ್ತೆ. ಅವತ್ತು ಒಂದು ವಿಷಯ ಅವರಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಕಾಶವ್ವಗೆ ಬಾಲ್ಯದಲ್ಲೇ ತೊಟ್ಟಿಲಲ್ಲೇ ಮದುವೆ ಆಗಿದೆ, ಆ ಮದುವೆ ಆಗಿದ್ದಕ್ಕೆ ಆ ಮಾವ ಶಾಲೆಗೆ ಓದ್ಸೋದಿಲ್ಲ ಅನ್ನುವಂಥದ್ದು ದೃಶ್ಯ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಕಾಶವ್ವನ ಮಾವ ಶರತ್ತು, ನಾನ್ ನಿನ್ನ ಓದ್ಸೋದಿಲ್ಲ, ನಿನ್ನ ನೇಣ್ತಿ ಅಂತ ಹೇಳ್ತಾನೆ. ಆದ್ರೆ ಅಲ್ಲಿವರೆಗೂ ಕಾಶವ್ವಗೆ SLC ಬಂದಿರ್ತಾಳೆ, SLC ಬಂದ್ರು ಸಹ ಅಲ್ಲಿವರೆಗೂ ಸಹ ತನಗೆ ಮದುವೆ ಆಗಿದೆ, ಈ ಶರತ್ತೆ ತನ್ನ ಮಾವ ಅನ್ನುವಂಥದ್ದು ಆಕೆಗೆ ಗೊತ್ತೇ ಇರೋದಿಲ್ಲ. ಅವಾಗ ಗೊತ್ತಾದ ನಂತರ ಆಕೆ ಅಂತಲ್ಲ, ಅಲ್ಲಪ್ಪ ನಿನ್ನ ನಾನು ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀನಿ, ನೀನ್ ನನಗೆ ಗಂಡ ಅಂತೀಯಲ್ಲ ಅಂತ ಅಂದಾಗ ಅವನು ಇಲ್ಲ ನೀನು ಓದಬಾರ್ದು ಇನ್ನು ಅಂತ ಅಂದಾಗ
ಈ ದೃಶ್ಯ ಇದನ್ನ ಕೇಳಿಸ್ಕೊಂಡಂತ ಅವನ ಸ್ನೇಹಿತ ಹೋಗಿ ಸ್ನೇಹಿತರಿಗೆಲ್ಲ ತನ್ನ ಸ್ನೇಹಿತರಿಗೆಲ್ಲ ಹೇಳ್ತಾನೆ. ಅವಾಗ ಗಾಯತ್ರಿ, ಶರಣ್ಯ, ಹನುಮಂತ ಇವರೆಲ್ಲ ಈ ಮದುವೆನ ಹೇಗಾದ್ರೂ ಮಾಡಿ ಓದಿಸ್ಬೇಕು, ಯಾಕಂದ್ರೆ ಇಡೀ ಡಿಸ್ಟಿಕ್ಕಿಗೆ ಒಳ್ಳೆಯ ರ್ಯಾಂಕ್ನಲ್ಲಿ ಬಂದು ಪಾಸ್ ಆಗುವಂತ ಬುದ್ಧಿವಂತ ವಿದ್ಯಾರ್ಥಿನಿ ನಮ್ಮ ಕಾಶವ, ಹೆಂಗಾದ್ರೂ ಮಾಡಿ ನಮ್ಮ ಸ್ನೇಹಿತೆಯನ್ನ ಕಾಪಾಡಬೇಕನ್ನುವಂತ ಇದರಿಂದ ಅವರು ಪ್ಲಾನ್ ಮಾಡ್ತಾರೆ. ಯಾವೆಲ್ಲ ಮೂಲಗಳಿಂದ ಇದನ್ನ ತಡಿಬಹುದು ನಾವು ಅಂತೇಳಿ. ಸಿದ್ದು ಸರ್ಗೆ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಜಗಳ ಆಗುತ್ತೆ. ಪಂಚಾಯತಿ ಸೇರಿಸಿದ್ರೆ ಇವರೆಲ್ಲ ಅಳಬುರದರ, ಇವರು ಮತ್ತೆ ಆಕೆ ಜೋಡಿ ಶರತ್ತನ್ ಜೋಡಿ ಮದುವೆ ಮಾಡಿಸೇ ಬಿಡ್ತಾರ ಅಂತೇಳಿ ಇವರೆಲ್ಲ ಪ್ಲಾನ್ ಮಾಡಿ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಹೋಗಿ ಅಲ್ಲಿ ಸದಸ್ಯರನ್ನ ಭೇಟಿಯಾಗಿ ಅವರಿಗೆ ಇರುವ ಪರಿಸ್ಥಿತಿಯನ್ನು ಹೇಳ್ತಾರೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದಿಂದ ಯಾವೆಲ್ಲ ಉಪಯೋಗ ಇದೆ ಅನ್ನುವಂತ ವಿಷಯವನ್ನು ಸಹ ಈ ನಾಟಕದಲ್ಲಿ ನಮಗೆ ಗೊತ್ತಾಗುತ್ತೆ. ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಆಗಮಿಸಿದಂತ ವಿದ್ಯಾರ್ಥಿಗಳು ಅಲ್ಲಿ ಗುಣವತಿ ಅವರಿಗೆ ಸಂಚಾಲಕಿ ಗುಣವತಿ ಇರ್ತಾಳ. ಗುಣವತಿಗೆ ಶರಣ್ಯ, ಹನುಮಂತಿ ಅವರೆಲ್ಲರೂ ನಡೆದಂತ ವಿಷಯವನ್ನ ತಿಳಿಸಿ ತನ್ನ ಗೆಳತಿಯನ್ನ ಹೇಗಾದ್ರೂ ಮಾಡಿ ಓದಿಸ್ಬೇಕು ಅಂತ ಅಂದಾಗ ಅವರು ರಕ್ಷಣಾ ಆಯೋಗದವರು ಹಾಗೆ ವಿದ್ಯಾರ್ಥಿಗಳು ಸೇರಿ ಕಾಶವಗೆ ಬಂದು ಭೇಟಿ ಆಗ್ತಾರೆ. ನೋಡವ ಕಾಶವ, ನಿನಗೆ ಓದಕ್ಕೆ ಇಷ್ಟ ಐತೆ ಇಲ್ಲ ಅಂತ ಕೇಳ್ತಾರೆ. ಕಾಶವ, ಇಲ್ಲ ನನಗೆ ಓದಕ್ಕೆ ಇಷ್ಟ ಐತೆ ಅಂತಾಳ. ಅವಾಗ ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಶರತ್ಗೆ ಹೇಳ್ತಾರ. ಶರತ್ತು ಮೊದಲು ಬಹಳ ಎತ್ತರವಾಗಿರುವಂತ ದಡುತಿ ದೇಹದ ಒರಟು ಮನುಷ್ಯ ಆಗಿರ್ತಾನೆ. ಅವನು ಮೊದಲು ಇವರಿಗೆಲ್ಲ ಇದು ಮಾಡ್ತಾನೆ, ಬೈತಾನೆ, ಹೆದರಿಸ್ತಾನೆ. ಆದ್ರೆ ಇವರೆಲ್ಲ ಹೇಳ್ತಾರೆ, ಈಗ ನೀನು ಮಾತಾಡ್ತಿರೋದೆಲ್ಲ ಫೋನ್ನಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ, ನೀನೇನಾದ್ರೂ ಸರಿಯಾಗಿ ಮಾರ್ಗದಲ್ಲಿ ನಡೆದ್ರೆ ನಾವು ನಿಮ್ಮನ್ನು ಬಿಡ್ತೀನಿ, ಇಲ್ಲಾಂದ್ರೆ ಪೊಲೀಸ್ ಕಂಬಿ ಎಣಿಸ್ಬೇಕಾಗತ್ತೆ. ನೀನು ಪೊಲೀಸ್ ಕಂಬಿ ಎಣಿಸ್ತಾ ಇರ್ಬೇಕಾದ್ರೆ ಇಲ್ಲಿ ಕಾಶವ ಓದಿ ಅಧಿಕಾರಿಯಾಗಿ ತನ್ನ ಜೀವನ ತಾನು ನಡೆಸ್ತಾಳೆ, ಬೇರೆ ಮದುವೆನೂ ಆಗ್ತಾಳೆ ಅಂತ ಅಂದಾಗ ಶರತ್ತಿಗೆ ತನ್ನ ತಪ್ಪಿನ ಅರಿವಾಗಿ ಮೊದಲು ಪ್ರತಿಭಟಿಸ್ತಾನೆ, ನಿಮ್ನೆಲ್ಲ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀನಿ ಅಂತಾನೂ ಎದುರಿಸ್ತಾನೆ. ಆದ್ರೆ ಕೊನೆಗೆ ಇವರೆಲ್ಲರ ಮಾತಿನಿಂದ ಕನ್ವಿನ್ಸ್ ಆಗಿರೋಂತ ಶರತ್ತು ಓದಕ್ಕ ಒಪ್ಪಿಗೆಯನ್ನ ಕೊಡ್ತಾನೆ. ಓದಕ್ಕೆ ಒಪ್ಪಿಗೆಯನ್ನು ಕೊಟ್ಟುಗುಟ್ಲೆ ಅವ್ರು ಏನ್ ಮಾಡ್ತಾರೆ, ಇಷ್ಟು ಆದಗುಟ್ಲೆ ನಾಟಕನ ಅರ್ಧಕ್ಕೆ ನಿಂದ್ರಿಸಿ ಬಿಡ್ತಾರೆ. ಅಲ್ಲಿರುವಂತ ವಿದ್ಯಾರ್ಥಿಗಳಿಗೆ ತುಂಬಾ ಕುತೂಹಲ. ಮಕ್ಕಳ ಗ್ರಾಮ ಸಭೆಯಲ್ಲಿ ಸೇರಿದಂತ ಅಷ್ಟು ವಿದ್ಯಾರ್ಥಿಗಳಿಗೆ ತುಂಬಾ ಕುತೂಹಲ ಆಗುತ್ತೆ. ನಾಟಕನ ಅರ್ಧಕ್ಕೆ ಯಾಕೆ ನಿಂದ್ರಿಸಿರಿ ಅಂತೇಳಿ. ಅವಾಗ ನಾಟಕನ ಅರ್ಧಕ್ಕೆ ನಿಂದ್ರಿಸಿ ಅಲ್ಲಿ ಬ್ಯಾನರ್ ಕಟ್ಟಿ ಸ್ಟೇಜ್ಗೆ ಹಾಕಿ ಅವಾಗ ಎಲ್ಲ ಸರ್ ಮಕ್ಕಳು ಪ್ರತಿಭಟಿಸ್ತಾರೆ, ಅಲ್ರಿ ಸರ್ ನಾಟಕ ಯಾಕೆ ಅರ್ಧಕ್ಕೆ ನಿಂದ್ರಿಸಿರಿ ಅಂತ. ಅವಾಗ ಅಲ್ಲಿರುವಂತ ಪಿಡಿಒ ಬಂದು ಹೇಳ್ತಾರೆ, ಈಗ ನಿಮಗೆ ಇಷ್ಟೊತ್ತು ನಾಟಕ ನೋಡಿದ್ರಲ್ಲ ಅಂತ. ಹೌದು ಮೇಡಮ್, ನಾಟಕ ನೋಡಿದ್ರಿ, ಆದ್ರೆ ನಾಟಕದ ಮುಂದೇನಾಯ್ತು, ಕಾಶವ ಏನಾದ್ಲು ಅಂತ ಕೇಳ್ತಾರ. ಅವಾಗ ನೀವು ನೋಡೋದೇ ಅದಕ್ಕ ಇಲ್ಲೇ ಇರ್ತಾರ ನೋಡ್ರಿ ಹೆಂಗಿರ್ತಾರ ಅಂತ ಅವರೇ ಬಂದ್ರೆ ಗೊತ್ತಾಗತ್ತಲ್ಲ ಅಂತ ಕೀರ್ತಿವತಿ ಪಿಡಿಒ ಮೇಡಮ್ ಅವ್ರು ಹೇಳಿದಾಗ ಅವರೇ ಬರ್ತಾರೆ. ಬಂದಾಗ ಡಾಕ್ಟರ್ ಕಾಶಿಬಾಯಿ ಅವರಿಗೆ ಸನ್ಮಾನ ಅಂತ ಹೇಳ್ತಾರ. ಕಾಶಿಬಾಯಿ ಮಾತಾಡ್ತಾರೆ, ನೋಡ್ರಿ ನನ್ನ ಸ್ನೇಹಿತರು ನನಗೆ ಸಹಾಯ ಮಾಡಿದ್ರು, ನನ್ನ ಗುರುಗಳು ಮಾರ್ಗದರ್ಶನ ಮಾಡಿದ್ರು, ಅಧಿಕಾರಿಗಳು ಪ್ರೋತ್ಸಾಹ ಕೊಟ್ರು, ಹಂಗಾಗಿ ನಾನು ಓದಿ PhD ಮಾಡಿ KAS ಬರೆದು ಈಗ ತಹಸೀಲ್ದಾರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಅಂದಾಗ ಎಲ್ಲರೂ ಹಂಗಾದ್ರೆ ನಿಮ್ಮ ಶರತ್ ಏನಾದ ಅಂತ ಹೇಳಿದಾಗ ಶರತ್ ಅದೇ ಊರಿನಲ್ಲಿ ಇರ್ತಾನೆ. ಇವರು ಶರತ್ತು ದಡುತಿ ದೇಹದ ಗುಸುಗುಸು ಅಂತ ಸ್ಟಾರ್ಟ್ ಆಗತ್ತಾ. ಅವಾಗ ಶರತ್ತು ಪಾರ್ವತಿ ಗಂಡ, ಆದ್ರೆ ಚೇರ್ಮನ್, ಆದ್ರೆ ಹೆಂಗ ಈ ಗಂಡ ಎರಡು ಮದ್ವೆ ಹೆಂಗಾದನ ಅಂತ ಅನ್ಕಂತಾರ. ಅವಾಗ ಕಾಶವ ಹೇಳ್ತಾಳ, ಇಲ್ಲ. ಅವಾಗ ಶರತ್ ಹೇಳ್ತಾನ, ಇಲ್ಲ ನನಗೆ ಅವರು ಕಾಶವನ ಸ್ನೇಹಿತರೆಲ್ಲ ನನಗೆ ಅಂಕಲ್ ಅಂತಿದ್ರು, ನಂತರ ಅಣ್ಣ ಅಂತಿದ್ರು. ಅದರಿಂದ ವಯಸ್ಸಿನ ಅಂತರ ಬಾಳ ಇರೋದ್ರಿಂದ ನನಗೆ ಒಂದ್ಸಲ ಎಕ್ಸಿಡೆಂಟ್ ಆದಾಗ ಇವರು ಸ್ನೇಹಿತರೆ ನನಗೆ ಆಸ್ಪತ್ರೆ ಸೇರಿಸಿ ಚಿಕಿತ್ಸೆ ಕೊಟ್ರು. ಆ ಸಂದರ್ಭದಲ್ಲಿ ನನಗೆ ಅರಿವಾಯ್ತು, ಏಕೆಂದ್ರೆ ಇವರೆಲ್ಲ ತುಂಬಾ ಸಣ್ಣವರು, ನನಗೆ ವಯಸ್ಸಿನಲ್ಲಿ ದೊಡ್ಡವನಿದ್ದೆ. ಹಂಗಾಗಿ ಗ್ರಾಮದಲ್ಲಿರುವಂತ ನನ್ನ ವಯಸ್ಸಿನ ಮಹಿಳೆಯನ್ನ ಮದುವೆ ಆಗಿ ಆ ಕಾಶವನ್ನ ನನ್ನ ಮಗಳ ರೀತಿಯಾಗಿ ನೋಡ್ಕೊಳಕ್ ಪ್ರಾರಂಭ ಮಾಡಿದೆ. ಹಾಗಾಗಿ ಕಾಶ್ಯವನ್ನ ಈಗ ಬೇರೆಯವ್ರ ಜೊತೆ ಮದುವೆ ಮಾಡಿದೆ, ನಾನೀಗ ಸುಖವಾಗಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಇದು ಏನಾಗುತ್ತೆ, ಮಕ್ಕಳೇ ನೋಡ್ರಿ, ನಾವು ಅನುಭವಿಸುವಂತ ಕಷ್ಟಗಳು ದಿನಗಳನ್ನ ನಾವು ತಾರತಮ್ಯ ಬಡತನವನ್ನ ಮೀರಿ ನಾವು ಶಿಕ್ಷಣವನ್ನ ಪಡಿಬೇಕು. ಅದೇ ರೀತಿ ಬಾಲ್ಯ ವಿವಾಹಗಳನ್ನ ಮಾಡಬಾರದು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಓದುವಂತ ಸ್ವಾತಂತ್ರ್ಯವನ್ನ ನಾವು ಕೊಡಬೇಕು ಅನ್ನುವಂತ ವಿಷಯದೊಂದಿಗೆ ಈ ನಾಟಕ ಮುಗಿತೈತೆ. ಇನ್ನೊಂದು ಹಳ್ಳಿ ಹುಡುಗನ ದಿಲ್ಲಿ ಯಾತ್ರೆ ಅನ್ನುವಂತ ಈ ನಾಟಕದಲ್ಲಿ ನಾವು ಹಳ್ಳಿ ಹುಡುಗನ ದಿಲ್ಲಿ ಯಾತ್ರೆ ಅನ್ನುವಂತ ನಾಟಕದಲ್ಲಿ ನಾವು ಮಕ್ಕಳನ್ನ ಕೇವಲ ಶಾಲೆಯ
ಪರಿಮಿತಿಯಲ್ಲಿ ಸೀಮಿತಗೊಳಿಸದೆ ಮಕ್ಕಳನ್ನ ಪರಿಸರದ ನಡುವೆ, ಪರಿಸರದಲ್ಲಿ ಆಗುವಂತ ಚಟುವಟಿಕೆಗಳಲ್ಲಿ ಮಕ್ಕಳನ್ನ ಭಾಗಿಯಾಗಿಸುವಂತದ್ದು ಈ ವಿಷಯದಲ್ಲಿದೆ. ಅಚ್ಚೆವು ಕನ್ನಡದ ದೀಪ, ಕರುನಾಡ ದೀಪ, ಸುರಿನುಡಿಯ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಎನ್ನುವಂತ ಹಾಡಿನೊಂದಿಗೆ ಪ್ರಾರಂಭವಾಗುವಂತ DS ಕರ್ಕೆಯವರ ಹಾಡಿನೊಂದಿಗೆ ಪ್ರಾರಂಭವಾಗುವಂತ ಈ ನಾಟಕದಲ್ಲಿ ನಾವು ಸಿಂಧೂರ ಬಿಂದೂರ ಅನ್ನುವಂತ ವ್ಯಕ್ತಿಗಳನ್ನ ಕಾಣುತ್ತೇವೆ. ಅನಾಮಿಕ ಕೊರತೆಯಿಂದ ಬಾಳುತ್ತಿರುವಂತ ಜನರಿಗೆ ಸಿರಿಧಾನ್ಯಗಳನ್ನ ಪರಿಚಯಿಸುವಂತದ್ದು ಇದು ಈ ವಿಷಯದಲ್ಲಿ. ಇನ್ನು ನಾಟಕದಲ್ಲಿ ಕರ್ನಾಟಕ ಏಕೀಕರಣದ ಮಾಹಿತಿಯನ್ನ ನೀಡುತ್ತಾ ಮಕ್ಕಳು ಹೊಲದಲ್ಲಿ ಕೆಲಸ ಮಾಡ್ತಾನೆ ಶಾಲೆಯನ್ನ ಓದುವಂತ ವಿದ್ಯಾರ್ಥಿಯನ್ನ ನಾವು ಕಾಣ್ತೀವಿ. ಯಾಕಂದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಓದ್ಬೇಕಂದ್ರೆ ಬೇರೆ ಯಾವುದೇ ಕೆಲಸಗಳನ್ನ ಮಾಡೋದಿಲ್ಲ. ತಂದೆ ತಾಯಿಗಳು ಹೇಳಿದಂತ ಸಣ್ಣ ಕೆಲಸನೂ ಮಾಡೋದಿಲ್ಲ. ಒಂದು ಸಣ್ಣ ನೀರಿನ ಗ್ಲಾಸನ್ನು ಸಹ ತುಂಬಿಕೊಂಡು ಕುಡಿಯೋದಿಲ್ಲ. ಅಂದ್ರೆ ತಂದೆ ತಾಯಿಯಿಂದ ಹೇಳಿಸ್ಕೊಂಡು ನೀರಿನ ಗ್ಲಾಸನ್ನ ತಮ್ಮ ಟೇಬಲ್ಗೆ ಇಟ್ಕೊಂಡು ನೀರು ಕುಡಿಯುವಂತ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಗ್ರಾಮೀಣ ಭಾಗದಲ್ಲಿ ರಾತ್ರಿಯ ಪಾಳ್ಯದಲ್ಲಿ ಸಮಯದಲ್ಲಿ ಸಹ ಕರೆಂಟ್ ಇರ್ಲಾರ್ದಾಗ ರಾತ್ರಿ ಬರ್ತ ಕರೆಂಟ್ ಅಂತ ಸಮಯದಲ್ಲಿ ರಾತ್ರಿ ಹೊತ್ತು ಹೋಗಿ ಹೊಲದಾಗ ನೀರ್ ಹಿಡಿದು ಬೆಳಿಗ್ಗೆ ಬಂದು ಶಾಲೆಗೆ ಹಾಜರಾಗುವಂತಹ ಕಠಿಣ ಪರಿಶ್ರಮದ ವಿದ್ಯಾರ್ಥಿಗಳನ್ನು ಸಹ ನಾವು ಕಾಣ್ತೀವಿ. ಇಲ್ಲಿ ಕರ್ನಾಟಕ ಏಕೀಕರಣ ಮೈಸೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಆಗಿ 4 ಭಾಗ ಆಗಿರುತ್ತ. ನಂತರ ಡೆಪ್ಯೂಟಿ ಚನ್ನಬಸಪ್ಪ, ಆಲೂರು ವೆಂಕಟರಾಯರು, ದೇಶಪಾಂಡೆ ಅವರು ಮಾಯನದಿಂದ ಕರ್ನಾಟಕ ಏಕೀಕರಣ ಆಗಿ ನವೆಂಬರ್ 1, 1973 ಕರ್ನಾಟಕ ಆಗುತ್ತೆ ಅನ್ನುವಂಥ ವಿಷಯವನ್ನು, ಕರ್ನಾಟಕ ಏಕೀಕರಣ ವಿಷಯವನ್ನು ಸಹ ನಾಟಕದಲ್ಲಿ ಪ್ರಸ್ತಾಪಿಸ್ತಾ ಹೀಗೆ ಇಲ್ಲಿರುವಂತಹ ಸಿಂಧೂರ ಒಬ್ಬ ಅಪ್ರತಿಮ ಹಾಗೂ ಸಾಹಸಿ ವಿದ್ಯಾರ್ಥಿ ಆಗಿರ್ತಾನೆ. ಅವನು ಕನ್ನಡ ಮಾಧ್ಯಮದಲ್ಲಿ ಓದಿ ಕನ್ನಡ ಮಾತಾಡ್ತಾ ಕನ್ನಡ ಭಾಷೆಯನ್ನ ಓದಿ ಗಟ್ಟಿತನದಿಂದ ನಾವೆಲ್ಲ ಅದೀವಿ. ಹಾಗಾಗಿ ಯಾವುದೇ ಭಾಷೆ ವ್ಯಾಮೋಹವನ್ನು ಇಟ್ಕೊಳ್ಳದೆ ವ್ಯವಹಾರಕ್ಕಾಗಿ ನಾವೆಲ್ಲ ಭಾಷೆಗಳನ್ನು ಕಲಿಬಹುದು, ಆದ್ರೆ ಕನ್ನಡ ಭಾಷೆಯನ್ನ ನಾವು ಉಸಿರಾಗಿ ಮಾಡ್ಕೋಬೇಕು ಅನ್ನುವಂತ ವಿಷಯವನ್ನು ಹೇಳ್ತಾ, ಹಾಗೆ ಈ ಸೂರ್ಯ ಅವರು ಹೋಮ್ವರ್ಕ್ ಮಾಡ್ಬೇಕಂತ ಹೇಳಿ ಎಲ್ಲ ಹೋಮ್ವರ್ಕ್ ಗಳನ್ನ ಮಾಡ್ತಾ ಇದ್ರು. ಈ ಸೂರ್ಯ ಹೇಳ್ತಾನ, ನೀವೇನಪ್ಪ ಆರಾಮದಿರಿ, ಆದ್ರೆ ನನ್ನ ಕತೆ ಬೇರೆ, ಶಾಲೆ ಬಿಟ್ಟು ಹೋಗೋದೇ ತಡ, ನಮ್ಮಪ್ಪ ಇರಬರ ಕೆಲಸ ಎಲ್ಲ ನನಗೆ ಹೇಳ್ತಾನೆ ಅಂತ ಹೇಳ್ತಾನೆ. ಇನ್ನು ಸೂರ್ಯ ಎಷ್ಟು ಚಟುವಟಿಕೆಯಿಂದ ಕೂಡಿರುವಂತ ವ್ಯಕ್ತಿ ಆಗಿರ್ತಾನಂದ್ರೆ ರಾತ್ರಿ ಹೊತ್ತು ಹೊಲ್ದಾಗ ನೀರ್ ಹರಿಸ್ತಾನ, ರವಿವಾರ ಬಂದ್ರೆ ದನಗಳನ್ನ ಹೊಡ್ಕೊಂಡು ಗುಡ್ಡಕ್ಕೆ ಹೋಗಿ ಮೇಯ್ಸ್ಕೊಂಡ್ ಬರ್ತಿರ್ತಾನ. ಅವನಿಗಿನ 15 ವರ್ಷದ ವಿದ್ಯಾರ್ಥಿ ಇರ್ತಾನ. ಈ ವಿಷಯನ ಕೇಳಿದಾಗ ಎಲ್ಲ ಮಕ್ಕಳು ಹೇಳ್ತಾರೆ, ಹಂಗಾರೆ ನಮ್ಮನ್ಯಾಗ ನೋಡಿದ್ರೆ ಏನಂತಾರ, ಸೈಕಲ್ ಹೊಡಿಬೇಡ, ಸೈಕಲ್ ಹೊಡ್ಯಕ್ ಹೋದ್ರೆ ಬಿದ್ದು ಹೋಗ್ತಿ ಅಂತಾರ, ನೀರಾಗಿಳಿಬೇಡ, ನೀರಾಗಿಳಿದ್ರೆ ಮುಳುಗೋಗ್ತಿ ಅಂತಾರ, ಮರ ಹತ್ತಬೇಡ, ಮರ ಹತ್ತಿದ್ರೆ ಬಿದ್ದು ಗಾಯ ಮಾಡ್ಕೊಂತಿ ಅಂತಾರ, ಮೊಬೈಲ್ ನೋಡ್ಬೇಡ, ಮೊಬೈಲ್ ನೋಡಿದ್ರೆ ಕಣ್ಣು ಹೋಗ್ತಾವಂತಾರ, ರಾತ್ರಿ ಹೊರಗ್ ಹೋಗ್ಬೇಡ, ಹೊರಗ್ ಹೋದ್ರೆ ದೆವ್ವ ಹಿಡಿತಾವಂತಾರ, ಇನ್ನು ಗುಡ್ಡಕ್ ಹೋಗ್ಬೇಡ, ಗುಡ್ಡಕ್ ಹೋದ್ರೆ ಕಾಲ್ ನೋಯ್ತಾವ ಅಂತಾರ. ಮತ್ ಹಿಂಗೆ ಹೇಳಿದ್ರೆ ನಾವ್ ಯಾವಾಗ ಕಲಿಯೋದು ಅಂತೇಳಿ ಅವನು ಪೇಚಾಡ್ತಾನ. ಅವಾಗ ಅಂದಾಗ ಅವನು ಬಿಂದೂರ ಈ ರೀತಿ ಹೇಳಿದಾಗ ಸಿಂಧೂರ ಹೇಳ್ತಾನ, ಹಂಗಾರೆ ನೀವೆಲ್ಲ ಇದು ಮಾಡ್ಬೇಡ್ರಿ, ನೀವೆಲ್ಲರೂ ಸಹ ಈ ಸಲ ರವಿವಾರ ನನ್ನ ಜೊತೆಗೆ ಬನ್ರಿ, ಗುಡ್ಡಕ್ಕೆ ಹೋಗೋಣ ಅಂತ ಅಂದಾಗ ಆಯ್ತು ಅಂತೇಳಿ ಎಲ್ಲರೂ ಸಹ ಹೋಗ್ತಾರೆ. ಅಲ್ಲಿ ಗುಡ್ಡದಲ್ಲಿ ಗಂಧದ ಮರಗಳು, ಬೀಟೆ ಮರ, ಹತ್ತಿ ಮರ, ಸಾಗವಾನಿ ಮರ, ಸಂಪಿಗೆ ಮರ, ಹೀಗೆ ಪರಿಸರದ ಮಾಹಿತಿಯನ್ನ ಕೊಡ್ತಾ, ಮರಗಳ ಮಾಹಿತಿಯನ್ನ ಕೊಡ್ತಾ, ಕಾಡಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾನೆ. ಅವಾಗ ಅವರಲ್ಲಿರುವಂತ ಫೋನ್ನಿಂದ ಫೋಟೋಗಳನ್ನ ತೆಗಿತಾರ. ಆಮೇಲೆ ಇನ್ನು ನೀರಿನ ಕೊಳ ಬಂದಾಗ ಹತ್ತಿರಕ್ಕೆ ಹೋಗ್ಬೇಡ್ರಿ, ನೀರು ಕುಡಿಯುತ್ತಾ ಸೆಲ್ಫಿ ತಕೊಳಕ್ ಹೋಗಿ ನೀರಾಗ ಬಿದ್ದು ಬಿಡ್ತಾನ, ಹಂಗಾಗಿ ಹುಷಾರು ಅಂತ ಹೇಳ್ತಾನ. ಇಲ್ಲಪ್ಪೋ ಹೀರೋ, ನಮಗೂ ಈಜ್ ಬರ್ತತೆ ಅಂತ ಹೇಳ್ತಾರೆ. ಹಾಗೆ ಅವನು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಸಾವಯವ ಧಾನ್ಯಗಳನ್ನ ಬೆಳಿತಾ, ಸಾವಯವ ಸಿರಿಧಾನ್ಯಗಳ ಮೂಲಕ ಆರೋಗ್ಯವನ್ನ ನಾವು ಚೆನ್ನಾಗಿಟ್ಕೊಳ್ಬೇಕು. ಅದರಿಂದ BP, ಶುಗರು ಯಾವುದು ಬರಲ್ಲ. ಹಿಂದಿನ ಕಾಲದ ಜನರು ತಮ್ಮ ಕಷ್ಟಗಳ ನವಣೆ, ರಾಗಿ, ಊದಲು, ಕೂರ್ಲೆ, ಸಜ್ಜೆ, ಬರುಗು, ಆರಕ, ಸಾಮೆ, ಅಕಡಿ ಕಾಳನ್ನ ತಿನ್ನುತ್ತಾ ರೋಗ ಓಡಿಸಿ ನಾವು ವೈದ್ಯ ಲೋಕಕ್ಕೆ ಸವಾಲು ಹಾಕೋಣ ಅಂತ ಅನ್ನೋದ್ರೊಂದಿಗೆ, ಅಂದ್ರೆ ಸಾವಯವ ಕೃಷಿಗಳನ್ನ ಬೆಳೆದಿರುವಂತ ಸಿರಿಧಾನ್ಯಗಳನ್ನ ಉಣೋದ್ರ ಜೊತೆಗೆ ನಾವು ರೋಗಗಳನ್ನ ಹಿಮ್ಮೆಟ್ಟಿಸ್ಬೇಕನ್ನುವಂತ ಆಶಯದೊಂದಿಗೆ ಈ ನಾಟಕ ಮುಕ್ತಾಯ ಆಗುತ್ತೆ. ಇನ್ನು 3ನೇ ನಾಟಕ ಮೌನ ಬಂಗಾರ ಅನ್ನುವಂಥದ್ದು. ಇಲ್ಲಿ ಪ್ರತೀಕ ಆನಂದ ಅಂತ ಬರ್ತಾರೆ. ಇಲ್ಲಿ ಸಹ ಒಬ್ಬ ಸಾಹಿತಿಗಳ ಪರಿಚಯ ಆಗುತ್ತೆ. ನಿಸ್ತಬ್ಧತೆಗಳಲ್ಲಿ ಸಹ ಭಾವಗಳ ಅನಾವರಣ ಆಗುತ್ತೆ. ಮಕ್ಕಳು ರೋಚಕವಾಗಿರುವಂತ ಸತ್ಯದ ಹೃದಯಗಳು ಹಾಗೂ ಕಾಗೆ ಮನೆಯೊಳಗೆ ಬಂದದ್ದು, ಶನಿ ಯಾವ ರೀತಿ ನಾವು ದೇವರು ನಂಬುತ್ತೀವಿ ಅನ್ನುವಂಥದ್ದು. ಇಲ್ಲಿ ಒಂದು
ಸೋಮನಾಥನ ಒಂದು ಶತಕದೊಂದಿಗೆ ಪ್ರಾರಂಭ ಆಗುತ್ತೆ. ಅಂದ್ರೆ ಪ್ರಜೆಗಳನ್ನ ಪಾಲಿಸುವವನೇ ನಿಜವಾದ ಅರಸ, ಲಂಚ ಆಮಿಷಗಳನ್ನು ಬಯಸದವನೇ ನಿಜವಾದ ಮಂತ್ರಿ, ತಂದೆ ತಾಯಿಯನ್ನು ಸಲುವವನು ಧರ್ಮವಂತ, ಭಕ್ತಿಯಿಂದ ಪೂಜಿಸುವವನೇ ನಿಜವಾದ ಭಕ್ತ, ಧೈರ್ಯವಂತನೇ ನಿಜವಾದ ಬಂಟ ಸೇವಕ, ಒಳ್ಳೆಯ ಆಚಾರವನ್ನು ಹೊಂದಿರುವವನೇ ದ್ವಿಜ ಅಂದ್ರೆ ಬ್ರಾಹ್ಮಣ ಅನ್ನುವಂತ ವಿಷಯವನ್ನ ಪ್ರಸ್ತಾಪಿಸ್ತಾ ನಾಟಕ ಪ್ರಾರಂಭ ಆಗುತ್ತೆ. ಈ ದೃಶ್ಯದಲ್ಲಿ ಒಬ್ಬ ಶಾಲಿನಿ ಟೀಚರ್ ಮಕ್ಕಳನ್ನ ಯಾವ ರೀತಿ ಒಂದು ವಿಜ್ಞಾನ ದೃಷ್ಟಿಯಲ್ಲಿ ಸಾಹಿತ್ಯದ ಒಲವನ್ನ ಬೆಳೆಸುವಂತದ್ದು, ಒಳ್ಳೆ ದೆವ್ವ ಅನ್ನುವಂತ ಕಾದಂಬರಿಯನ್ನ ಬರೆದಿರುವಂತ ಸಾಹಿತಿಗಳನ್ನ ಶಾಲೆಗೆ ಕರೆಸಿ ಅವರಿಂದ ಸಂವಾದ ಮಾಡಿಸಿ, ಅವರಿಂದ ಸಾಹಿತಿಗಳ ಸಂವಾದ ಮಾಡಿಸಿ, ಅವರಿಂದ ಸಾಹಿತಿಗಳ ಪರಿಚಯನ ಮಾಡಿಸುವಂತ ಶಾಲಿನಿ ಟೀಚರ್ ಅವ್ರನ್ನ ನಾವು ನೋಡ್ಬೋದು. ಹಾಗೆ ಅಲ್ಲಿ ಸಂಜನಾ ಅನ್ನುವಂತ ಪಾತ್ರಧಾರಿ. ಹಾಗೆ ಇಲ್ಲಿ ಒಂದು ಊರಲ್ಲಿ ಜಾತ್ರೆ ನಡೀತಾ, ಜಾತ್ರೆ ನಡೆದಾಗ ಬಾಲ್ಯ ವಿವಾಹ ಮಾಡ್ತಿರ್ತಾರೆ. ಆ ಬಾಲ್ಯ ವಿವಾಹನ ತಡೆಯುವಂಥದ್ದು. ಹಾಗೆ ಒಂದು ಮನೆಯಲ್ಲಿ ಕಾಗೆ ಬಂದ್ಬಿಟ್ಟಿರುತ್ತೆ. ಕಾಗೆ ಬಂದಾಗ ಆ ಕಾಗೆ ಬಂದಿದ್ದಕ್ಕಾಗಿ ಹೋಮ ಮಾಡಿಸೋದಕ್ಕಾಗಿ ಬಹಳಷ್ಟು ಹಣವನ್ನ ಖರ್ಚು ಮಾಡ್ತಿರ್ತಾರೆ. ಖರ್ಚು ಮಾಡುವಂತ ಸಂದರ್ಭದಲ್ಲಿ ಆ ಮನೆಗೆ ಹೋಗಿರುವಂತ ಶಾಲಿನಿ ಅವರು ಹೇಳ್ತಾರೆ, ಆವಾಗ ನೋಡಮ್ಮ ಇಷ್ಟ್ಯಾಕೆ ಚಿಂತೆ ಮಾಡ್ತೀರಿ, ಕಷ್ಟದಲ್ಲಿ ಸಾಲ ಮಾಡಿ ಹೋಮ ಮಾಡುವಂಥದ್ದು ಏನಿದ, ಏನಾಗೈತಂತ ವಿಷಯ ತಿಳ್ಕೊಂತಾಳ. ಅಜ್ಜಿ ಏನ್ ಮಾಡಿರ್ತಾಳ, 4 ಬಜ್ಜಿ ತಗೊಂಡ್ ಹೋಗ್ಬೇಕಾದ್ರೆ 4 ಬಜ್ಜಿಗಳು ಕೆಳಗ್ ಬಿದ್ಬಿಟ್ಟಿರ್ತಾವ. ಅದನ್ನ ತಿನ್ನಕ್ಕಾಗಿ ಕಾಗೆಗಳು ಬಂದಿರ್ತಾವ. 3 ಕಾಗೆ ಹೊರಗಡೆ ಹೋದ್ರೆ 1 ಕಾಗೆ ಮನೆ ಒಳಗ್ ಹೋಗ್ಬಿಟ್ಟಿರುತ್ತೆ. ಇದನ್ನ ಜೋಯಿಸ್ ಹತ್ರ ಕೇಳಿದಾಗ ಅವ್ರು ಹೋಮ ಮಾಡ್ಬೇಕು ಅಂತಂದಾಗ ಅವ್ರು ಚಿಂತೆಯಿಂದ ಕುಂತಿರ್ತಾರೆ. ಅವಾಗ ಶಾಲಿನ್ ಟೀಚರ್ ಬಂದು ಹೇಳ್ತಾರೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ, ಒಂದು ಶನಿ ಕಾಗೆ ಬಂದ್ರೆ ಶನಿ ಪರಮಾತ್ಮ ಇದ್ದಂಗ, ಅದನ್ನ ಒಳಗಡೆ ಬಂದು ಹೊರಗಡೆ ಹೋಗೈತಂದ್ರೆ ನಿಮ್ ಮನೆಯಲ್ಲಿರುವಂತ ಅನಿಷ್ಟಾನ ತಗೊಂಡು ಹೊರಗಡೆ ಹೋಗ್ಯಾನ, ಅದಕ್ ಖುಷಿ ಪಡ್ಬೇಕು, ನೀವ್ ಯಾಕೆ ಬೇಜಾರಾಗ್ತೀರ ಅನ್ನೋದ್ರೊಂದಿಗೆ ಒಂದು ಮೌಢ್ಯವನ್ನ ತೊಲಗಿಸುವಂತ ಕೆಲಸವನ್ನ ಮಾಡ್ತಾರೆ. ಇನ್ನು ಇಲ್ಲಿ ಏನಾಗ್ತಿರ್ತತೆ ಅಂದ್ರೆ, ಚಿಕ್ಕ ವಯಸ್ಸಿನ ಮಕ್ಕಳನ್ನ ಜಾತ್ರೆಯಲ್ಲಿ ಮದುವೆ ಮಾಡ್ತಿರ್ತಾರೆ. ಅವಾಗ ಮದುವೆ ಮಾಡ್ಬೇಕಾದ್ರೆ ರಾತ್ರಿ ದಿನನೇ ಎಲ್ಲಾ ಹೆಣ್ಮಕ್ಳು ಕಾಣೆ ಆಗ್ಬಿಟ್ಟಿರ್ತಾರ. ಪರಮಜ್ಜಂತಲೇ ಬರ್ತಾರ, ಎಂಕನಗೌಡ ಬರ್ತಾನ, ಅವಾಗ ಆನಂದ ಬರ್ತಾನ, ಎಲ್ಲಾರು ಸಹ ಅವನು ಕಡ್ಡಿ ಬಂಗಾರಪ್ಪ ಬರ್ತಾನ, ಆಂಟೋನಿ ಬರ್ತಾನ. ಇವರೆಲ್ಲರೂ ಬಂದಾಗ ಗೊತ್ತಾಗುತ್ತ ಅವರಿಗೆ ಈ ಶಾಲಿನಿ ಟೀಚರ್ ಬೇರೆ ಯಾರಲ್ಲ, CID ಪದ್ಮಾವತಿ ಅಂತೇಳಿ. ಹಾಗೆ ಈ ಪರಮಜ್ಜ ಬೇರೆ ಅಲ್ಲ, ರಿಟೈರ್ಡ್ ಆಫೀಸರ್ ಅಂತೇಳಿ. ಲಾಯರ್ ಕರಿಸುಬ್ಬು ಅವರಿಗೆಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಏನ್ ಮಾಡ್ತಿರ್ತಾರೆ, ಮಕ್ಕಳನ್ನ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡಿ ಕೆಲವೊಬ್ಬರನ್ನ ಮಕ್ಕಳ ಸಾಗಾಣಿಕೆ ಆಗ್ತಾ ಇರುತ್ತೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿರುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಬಹಳಷ್ಟು ಚರ್ಚೆಯಾಗಿ ಕೇಸ್ CIDಗೆ ಹೋದಾಗ ಇವರು ಶಾಲಿನಿ ಟೀಚರ್ಗೆ ರಜೆಯನ್ನೇ ಕೊಡಿಸಿ ಅವ್ರ ಜಾಗದಲ್ಲಿ ಶಾಲಿನಿ ಟೀಚರ್ ಅಂತ ಬಂದು ಊರಿನಲ್ಲಿ ಸಮಗ್ರ ಮಾಹಿತಿ ಪಡೆದು ಇದರ ಬಗ್ಗೆ ಕಂಡುಹಿಡಿತಾರೆ. ಇನ್ನು ವಯಸ್ಸಾಗದ ಅಂತ ವಿದ್ಯಾರ್ಥಿಗಳಿಗೆ 30 ವರ್ಷ ದಾಟಿದಂತವ್ರಿಗೆ ಮದುವೆ ಮಾಡುವಂಥದ್ದು, 10ನೇ ತರಗತಿಯಲ್ಲಿ ಓದ್ತಾ ಇದ್ರೆ ಇನ್ನು ಕೆಲವೊಬ್ರು 9ನೇ ತರಗತಿಯಲ್ಲಿ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಲಗ್ನ ಮಾಡಿ ಅವರ ಜೀವನವನ್ನ ನಾಶ ಮಾಡ್ತೀರಿ. ಹಾಗಾಗಿ ಹೆಣ್ಣು ಮಕ್ಕಳಿಗೂ ಸಹ ಓದಿಸ್ಬೇಕು, ಈ ರೀತಿ ಬಾಲ್ಯ ವಿವಾಹ ಮಾಡಬಾರದು ಅನ್ನುವಂತ ಶೈಕ್ಷಣಿಕ ಜಾಗೃತಿಯನ್ನು ಉಂಟು ಮಾಡುವಂತಹ ನಾಟಕ ಇದೇ ಆಗಿದೆ. ಶ್ರೀಧರ ಗಸ್ತಿಯವರು ಮಕ್ಕಳ ಜೊತೆಗಿರುವುದರಿಂದ ಹತ್ತಿರದಿಂದ ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ಗಮನಿಸಿದ್ದಾರೆ. ಯಾವೆಲ್ಲ ಕಾರಣಕ್ಕಾಗಿ ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಅನ್ನುವಂಥ ವಿಷಯ ಅವರಿಗೆ ಗೊತ್ತು. ಹಾಗಾಗಿ ಆ ಎಲ್ಲ ವಿಷಯವನ್ನು ಇಟ್ಟುಕೊಂಡು ಎಳೆಬಾಲೆ ಸುಲಿ ನಾನು ನೋವ ಮತ್ತು ಇತರೆ ನಾಟಕಗಳು ಸುಂದರವಾದ ನಾಟಕ ಇದಾಗಿವೆ. ಸಾಹಿತ್ಯ ಪ್ರೇಮಿಗಳು ಇಂತಹ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಬೆಳೆಸಬೇಕು. ಹಾಗೂ ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸಬೇಕು. ಹಾಗೆ ಈ ನಾಟಕಗಳು ತಮ್ಮ ಶಾಲೆಯಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸಹ ಮಕ್ಕಳಿಂದ ನಾಟಕ ಅಭಿನಯ ಮಾಡಿಸಿದ್ರೆ ಮಕ್ಕಳಲ್ಲಿ ಹಾಗೂ ಗ್ರಾಮಸ್ಥರಲ್ಲಿ, ವಿಶೇಷವಾಗಿ ಹಳ್ಳಿಯ ಗ್ರಾಮೀಣ ಭಾಗದ ಗ್ರಾಮಸ್ಥರಲ್ಲಿ ಒಂದು ಜಾಗೃತಿ ಮೂಡಕ್ ಸಾಧ್ಯ ಆಗತ್ತ ಅಂತ ಹೇಳ್ತಾ ಇವತ್ತು 86ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯ ಸರಣಿಯನ್ನ ಮುಗಿಸ್ತೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.